ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಟಿಡಿ ಅಕಾಡೆಮಿಯ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್. ಈ ಪಾರ್ಟ್ 1 ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಬೇಕು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಕರ್ನಾಟಕದ ಪ್ರಜೆಗಳಿಗೆ ಏನು ಉಪಯೋಗ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು, ಇದು ಫಸ್ಟ್ ಪ್ರಶ್ನೆ ಎಲ್ಲರಿಗೂ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನನಗೆ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅನ್ನೋದು. ಸೊ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡೆಲ್ಲ ಹೋಗುತ್ತೆ, ಕಂಪನಿಗೆ ಹೋಗುತ್ತೆ, ಕಂಪನಿ ಇದನ್ನ ಇಟ್ಕೊಂಡು ಏನಾಗುತ್ತೆ, ಬೆಳೆಯುತ್ತೆ. ಕಂಪನಿ ಬೆಳೆದಷ್ಟು ಏನಾಗುತ್ತೆ, ಎಂಪ್ಲಾಯ್ಮೆಂಟ್, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ. ಇದರಿಂದ ನಮ್ಮ ದೇಶದ ಆರ್ಥಿಕತೆ, ಎಕಾನಮಿ, GDP ಎಲ್ಲಾನು ಬೆಳೆಯುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ದೇಶ ಉದ್ಧಾರ ಆಗುತ್ತೆ, ಬೆಳೆಯುತ್ತೆ, ಆರ್ಥಿಕವಾಗಿ ಬೆಳೆಯುತ್ತೆ. 2026ಕ್ಕೆ ಎಷ್ಟು ಜ್ಞಾನ ಬಂದಿದೆ ನೋಡಿ, ಎಷ್ಟು ನಾಲೆಜಬಲ್ ಆಗಿದ್ದಾರೆ ಅಂದ್ರೆ ನಮ್ಮ ದೇಶದ ಜನಗಳು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಹೋದ್ ತಿಂಗಳು ಮಾರ್ಚ್ ಅಲ್ಲಿ 32,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಅಂಡ್ SIP. ನಮಸ್ತೆ ಕರ್ನಾಟಕ, ತುಂಬಾ ಜನ ಕೋರಿಕೆ ಮೇಲೆ ನಾವು ಸ್ಟಾಕ್ ಮಾರ್ಕೆಟ್ ಬೇಸಿಕ್ ವರ್ಕ್ಶಾಪ್ ನ ಫ್ರೀ ಎಪಿಸೋಡ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಒಂದು 4 ಎಪಿಸೋಡ್ಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಡೀಪಾಗಿ ಕಲಿತೀರಾ. ಬನ್ನಿ ಮೊದಲನೇ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸೊ ಫಸ್ಟ್ ಪ್ರಶ್ನೆ ಎಲ್ಲರಿಗೂ, ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು? ಅದಕ್ಕೆ ಉತ್ತರ ಒಂದು, ನಾವೆಲ್ಲ ಯಾರು ಟ್ರೇಡರ್ಸ್ ಕಮ್ ಇನ್ವೆಸ್ಟರ್ಸ್. ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರ್ತಾ ಇದೀವಿ ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ನಮಗೆ ಲಾಭ ಬೇಕು. ಫಸ್ಟ್ ಪಾಯಿಂಟ್, ಟ್ರೇಡರ್ಸ್ ಆ್ಯಂಡ್ ಇನ್ವೆಸ್ಟರ್ಸೇ ಸ್ಟಾಕ್ ಮಾರ್ಕೆಟ್ ಬರೋದು. ನಾವೆಲ್ಲ ಯಾರು ಟ್ರೇಡರ್ಸ್ ಹಾಗೂ ಇನ್ವೆಸ್ಟರ್ಸ್. ನಮ್ಮ ಗುರಿ ಏನು? ಪ್ರಾಫಿಟ್ ಮಾಡಬೇಕು, ಇಲ್ಲ ಲಾಂಗ್ ಟರ್ಮಲ್ಲಿ ವೆಲ್ತ್, ಆಸ್ತಿ ಮಾಡಬೇಕು. ಸೊ ಸ್ಟಾಕ್ ಮಾರ್ಕೆಟ್ಗೆ ಪ್ರತಿಯೊಬ್ಬರು ಬರೋದು 2 ಉದ್ದೇಶ ಇಟ್ಕೊಂಡು, ನಾನು ಶಾರ್ಟ್ ಟರ್ಮಲ್ಲಿ ಲಾಭ ಗಳಿಸಬೇಕು ಅಂದರೆ ಪ್ರಾಫಿಟ್ ಮಾಡಬೇಕು, ಲಾಂಗ್ ರನ್ನಲ್ಲಿ ಒಂದು ಆಸ್ತಿನೂ ಸಂಪಾದನೆ ಮಾಡಬೇಕು ಸ್ಟಾಕ್ ಮಾರ್ಕೆಟಿಂದ. ಆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಮಾಡ್ತಾ ಒಂದು ವೆಲ್ತ್ ಕ್ರಿಯೇಟ್ ಆಗಬೇಕು ಅನ್ನೋದು 2 ಆಲೋಚನೆಯಿಂದ ಬರ್ತೀವಿ. ನಾವು ಬರೋದು ಈ ಆಲೋಚನೆಯಿಂದ. ಇಲ್ಲಿ ನಾವು ಶೇರ್ ಮಾರ್ಕೆಟ್ಗೆ ಬರ್ತಾ ಇದೀವಿ ಅಂದರೆ ಆಪೋಸಿಟಲ್ಲಿ ಇನ್ನೊಬ್ರು ಇರ್ತಾರೆ, ಅವರೇ ಯಾರು? ಕಂಪನೀಸ್. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಪ್ಲೇಸ್ ವೇರ್ ಕಂಪನೀಸ್ ರಿಕ್ವೈರ್ ಫಂಡ್ಸ್. ಕಂಪನಿಗೆ ದುಡ್ಡು ಬೇಕಾಗಿರುತ್ತೆ, ಇನ್ವೆಸ್ಟರ್ಸ್ ಹತ್ರ ದುಡ್ಡಿರುತ್ತೆ, ಇನ್ವೆಸ್ಟರ್ಸು ಕಂಪನಿಗೆ ಕೊಡ್ತಾರೆ, ಕಂಪನಿ ಏನು ಮಾಡುತ್ತೆ, ಕಂಪನಿ ನಿಮಗೆ ಶೇರ್ಸ್ ಕೊಡುತ್ತೆ. ಕಂಪನಿ ಏನಾದ್ರು ಲಾಭ ಮಾಡ್ತಾ ಇದ್ರೆ ಆ ಕಂಪನಿಯ ಶೇರ್ಗಳು ಮೇಲಕ್ಕೆ ಹೋಗುತ್ತೆ. ಕಂಪನಿ ಲಾಸ್ ಮಾಡ್ಕೊಳ್ತಾ ಇದ್ರೆ, ಇಲ್ಲ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ಆ ಕಂಪನಿಯ ಶೇರ್ಗಳಿಗೆ ಡಿಮ್ಯಾಂಡ್ ಇರಲ್ಲ, ಆಬ್ವಿಯಸ್ಲಿ ಅದು ಕುಸಿಯುತ್ತೆ. ಸೊ ಒಂದು ಕಂಪನಿ ಶೇರ್ ಮಾರ್ಕೆಟ್ ಬರೋ ಉದ್ದೇಶ ಏನಂದರೆ ಅವ್ರಿಗೆ ಫಂಡ್ಸ್ ಬೇಕಾಗಿರುತ್ತೆ. ಲೆಟ್ಸ್ ಸೇ TD ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಒಂದು 100 CR ದುಡ್ಡು ಬೇಕು ನಮಗೆ. ಬ್ಯಾಂಕ್ಗೆ ಹೋಗಿ ಅಪ್ರೋಚ್ ಮಾಡ್ತೀವಿ. ಬ್ಯಾಂಕ್ ಅವ್ರು ಏನು ಹೇಳ್ತಾರೆ, ಆಯ್ತಪ್ಪ ಕೊಡ್ತೀನಿ, ಅಸೆಟ್ ಎಷ್ಟಿದೆ, ಜೊತೆಗೆ ಇಷ್ಟು ಬಡ್ಡಿ ಕಟ್ಟಬೇಕು, ಅಸಲು ಕಟ್ಟಬೇಕು, ಅದೆಲ್ಲ ಹೇಳ್ತಾರೆ. ಸೊ ಅವಾಗ ನನಗೆ ಯೋಚನೆ ಬರುತ್ತೆ, ಅಸಲು ಬಡ್ಡಿ 2 ಕಟ್ಟಬೇಕಾ? ಅದ್ರ ಬದಲು ಫ್ರೀಯಾಗಿ ಯಾರಾದರೂ ದುಡ್ಡು ಕೊಟ್ಟರೆ ಚೆನ್ನಾಗಿರುತ್ತಲ್ಲ. ಫ್ರೀಯಾಗಿ ದುಡ್ಡು ಬೇಕು ನನಗೆ 100 ಕೋಟಿ, ಎಲ್ಲಿಂದ ಸಿಗುತ್ತೆ? ಸ್ಟಾಕ್ ಮಾರ್ಕೆಟಿಂದ ಸಿಗುತ್ತೆ. ನನ್ನ ಕಂಪನಿ 5 ವರ್ಷ ಹಳೆ ಕಂಪ್ನಿ ಆಗಿರಬೇಕು, ನನ್ನ ಕಂಪನಿ P&L ಚೆನ್ನಾಗಿರಬೇಕು, ನನ್ನ ಕಂಪನಿಯ ವ್ಯಾಲ್ಯೂಯೇಷನ್ಸ್, ಬ್ರ್ಯಾಂಡ್ ಇಮೇಜ್ ಎಲ್ಲನೂ ಚೆನ್ನಾಗಿದ್ರೆ, ಸೊ ಯಾವುದೇ ಒಂದು 5 ವರ್ಷದ ಹಳೆ ಕಂಪನಿ ಹೋಗ್ಬಿಟ್ಟು IPO ಅಪ್ಲೈ ಮಾಡ್ಬೋದು. IPO ಅಂದ್ರೇನು? ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಸೊ ಅದ್ರ ಬಗ್ಗೆ ನಾನು ಮುಂದಿನ ತರಗತಿಗಳಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ ಬರೋ ಉದ್ದೇಶ ಏನಂದರೆ ಅವ್ರಿಗೆ ಫಂಡ್ಸ್ ಬೇಕಾಗಿರುತ್ತೆ. ಆ ಫಂಡ್ಸನ್ನು ಸಿಗೋದಲ್ಲಿ ಸ್ಟಾಕ್ ಮಾರ್ಕೆಟ್. ಸೊ ಲೆಟ್ಸ್ ಸೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದ್ರು ಗ್ಯಾರಂಟಿಡ್ ರಿಟರ್ನ್ಸ್ ಕೊಡ್ತಾರಾ? ಇಲ್ಲ ಅಗ್ರಿಮೆಂಟ್ ಸೈನ್ ಮಾಡಿಕೊಡ್ತಾರೆ, ಇಷ್ಟು ರಿಟರ್ನ್ಸ್ ಬರುತ್ತೆ, ಇಷ್ಟು ಡಿವಿಡೆಂಡ್ಸ್ ಬರುತ್ತೆ ಅಂತ. ದರ್ ಈಸ್ ನೋ ಗ್ಯಾರಂಟಿ. ಬಟ್ ಆದರೂ ಸಹ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ಗಿಂತ ಜಾಸ್ತಿ ಬರುತ್ತೆ. ಗ್ಯಾರಂಟಿಡ್ ರಿಟರ್ನ್ಸ್ ಅಂದ್ರೆ ಏನು? ಬ್ಯಾಂಕ್ FD ಆರ್ ಸಮ್ ಬಾಂಡ್ಸ್ ವಿಚ್ ವಿಲ್ ಗಿವ್ ಯು ಲೈಕ್ 6 to 7% ರಿಟರ್ನ್ಸ್. ಬಟ್ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಬೇಕು ಅಂದರೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡೆಲ್ಲ ಹೋಗುತ್ತೆ, ಕಂಪನಿಗೆ ಹೋಗುತ್ತೆ, ಕಂಪನಿ ಇದನ್ನ ಇಟ್ಕೊಂಡು ಏನಾಗುತ್ತೆ, ಬೆಳೆಯುತ್ತೆ. ಕಂಪನಿ ಬೆಳೆದಷ್ಟು ಏನಾಗುತ್ತೆ, ಎಂಪ್ಲಾಯ್ಮೆಂಟ್, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ. ಇದರಿಂದ ನಮ್ಮ ದೇಶದ ಆರ್ಥಿಕತೆ, ಎಕಾನಮಿ, GDP ಎಲ್ಲನೂ ಬೆಳೆಯುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ದೇಶದ ಆರ್ಥಿಕತೆ ಬೆಳೆಯುತ್ತೆ. ಹೇಗಂದರೆ, ಸೊ ನೀವು ಇನ್ವೆಸ್ಟ್ ಮಾಡೋ ಕಂಪನಿಯಿಂದ ಏನಾಗುತ್ತೆ, ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ, ಟ್ಯಾಕ್ಸ್ ಕಟ್ತಾರೆ, ಜೊತೆಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಬೇರೆ ದೇಶದ ಕರೆನ್ಸಿ ನಮಗೆ ಬರುತ್ತೆ. ಸೊ ಇದರಿಂದ ವೇರಿಯಸ್ ಎಕನಾಮಿಕಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಇದರಿಂದ ನಮ್ಮ ದೇಶ ಉದ್ಧಾರ ಆಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ದೇಶ ಉದ್ಧಾರ ಆಗುತ್ತೆ, ಬೆಳೆಯುತ್ತೆ, ಆರ್ಥಿಕವಾಗಿ ಬೆಳೆಯುತ್ತೆ. ಬಟ್ ನಿಮಗೆ ಇಲ್ಲಿ ಗಮನ ಹರಿಸ್ಬೇಕಾಗಿರೋದೇನೆಂದರೆ, ನಾವು ಒಳ್ಳೆ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು.
ಅದು ಹೇಗೆ ಏನು ಎಲ್ಲ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಬೇಕು ಅಂದರೆ ನಮಗೆ ದುಡ್ಡು ಮಾಡಬೇಕು, ಪ್ರಾಫಿಟ್ ಮಾಡಬೇಕು, ಆಪೋಸಿಟಲ್ಲಿರೋರಿಗೆ ದುಡ್ಡು ಬೇಕು. ಸೊ ಸ್ಟಾಕ್ ಮಾರ್ಕೆಟ್ ಇಸ್ ಅ ಪ್ಲೇಸ್ ವೇರ್ ಕಂಪನೀಸ್ ಕ್ಯಾನ್ ರೈಸ್ ಅನ್ಲಿಮಿಟೆಡ್ ಕ್ಯಾಪಿಟಲ್ ವಿತೌಟ್ ಪೇಯಿಂಗ್ ಪ್ರಿನ್ಸಿಪಲ್ ಆರ್ ಇಂಟ್ರೆಸ್ಟ್. ಈ ವರ್ಡನ್ನು ನೀವು ಕೇಳಿರ್ತೀರ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ವೇದಿಕೆ. ಈ ವೇದಿಕೆಯಿಂದ ಕಂಪನಿಗಳು ಅನ್ಲಿಮಿಟೆಡ್ ದುಡ್ಡನ್ನು ಪಡ್ಕೋಬೋದು, ಸಾವಿರಾರು ಕೋಟಿ ದುಡ್ಡನ್ನು ಪಡ್ಕೋಬೋದು. ಅಸಲು ಬಡ್ಡಿ ವಾಪಸ್ ಕೊಡೋಂಗಿಲ್ಲ, ಫ್ರೀ. ಸೊ ಸ್ಟಾಕ್ ಮಾರ್ಕೆಟಿಂದ ಕಂಪನಿಗಳಿಗೆ ಫ್ರೀಯಾಗಿ ದುಡ್ಡು ಸಿಗುತ್ತೆ. ಕಂಪನಿಗಳು ಏನು ಕೊಡ್ತಾರೆ ನಿಮಗೆ? ಶೇರ್ಗಳನ್ನು ಕೊಡ್ತಾರೆ. ಶೇರ್ ಅಂದ್ರೆ ಏನು? ಕಂಪನಿಯ ಮಾಲೀಕತ್ವ. ಲೆಟ್ಸ್ ಸೇ ನನ್ನ ಕಂಪನಿಗೆ ಒಂದು 50 ಕೋಟಿ ದುಡ್ಡು ಬೇಕು. ನಾನೇನು ಮಾಡ್ತೀನಿ, ಡಿವೈಡೆಡ್ ಬೈ ಒಂದು ಶೇರಿನ ಬೆಲೆ 100 ರೂಪಾಯಿ ಅಂದ್ರೂ ಒಂದು 50 ಲಕ್ಷ ಶೇರುಗಳನ್ನು ನಾನು ಜನಗಳಿಗೆ ಕೊಡ್ತೀನಿ. ಜನಗಳಂದರೆ ಇನ್ವೆಸ್ಟರ್ಸ್. ಸೊ ಜನಗಳಂದರೆ ಎಲ್ಲರೂ ಶೇರ್ ಮಾರ್ಕೆಟ್ ಬರಲ್ಲ ತಾನೆ, ಇನ್ವೆಸ್ಟರ್ಸ್ಗೆ ಕೊಡ್ತೀನಿ. ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ನನ್ನ ಕಂಪನಿಯ ಗ್ರೋತ್ ನೋಡ್ತಾರೆ. ಲಾಸ್ಟ್ 10 ಇಯರ್ಸಿಂದ TD ಅಕಾಡೆಮಿ ಲಾಸ್ಟ್ 10 ಇಯರ್ಸಿಂದ ಬ್ರಾಂಚ್ ಮೇಲೆ ಬ್ರಾಂಚು, ಇಷ್ಟು ಬ್ರಾಂಚ್ ಮಾಡಿದ್ದಾರೆ, ಇನ್ನು ಜನಗಳು, ವಿದ್ಯಾರ್ಥಿಗಳು ಹೆಚ್ಚಾಗ್ತಾ ಇದ್ದಾರೆ ಈ ಬ್ರಾಂಚ್ಗೆ. ಜನ ಅದನ್ನು ಅಬ್ಸರ್ವ್ ಮಾಡ್ತಾರೆ ಇನ್ವೆಸ್ಟರ್. ಇದು ಈ ಒಂದು ಅಕಾಡೆಮಿಯಲ್ಲಿ ಜೆನ್ಯೂನ್ನೆಸ್ ಇದೆ, ಈ ಅಕಾಡೆಮಿ ಇನ್ನೂ ಬೆಳೆಯುತ್ತೆ. ಅವಾಗ ಏನು ಮಾಡ್ತಾರೆ, ಜನ ನಮ್ಮ ಶೇರಿನ ಮೇಲೆ ದುಡ್ಡು ಹಾಕ್ತಾರೆ. ನಮ್ಮ ಕಂಪನಿ ಬೆಳೆದಷ್ಟು ಏನಾಗುತ್ತೆ, ನಮ್ಮ ಕಂಪನಿಯ ಶೇರ್ಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆದವಾಗ ಏನಾಗುತ್ತೆ, ನಮ್ಮ ಶೇರಿನ ವ್ಯಾಲ್ಯೂ ಸಹ ಇನ್ಕ್ರೀಸ್ ಆಗುತ್ತೆ. ಲೆಟ್ಸ್ ಸೇ ಕಂಪನಿ ಏನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಸೊ ಅವಾಗ ಏನಾಗುತ್ತೆ, ವ್ಯಾಲ್ಯೂ ಡೌನ್ ಆಗುತ್ತೆ, ಶೇರು ಸಹ ಕಡಿಮೆ ಬರುತ್ತೆ. ಸೊ ಏರಿಳಿತ, ಕಂಪನಿ ಮೂಮೆಂಟ್ಸ್ ಹೆಂಗಾಗುತ್ತೆ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಇಫ್ ಡಿಮ್ಯಾಂಡ್ ಈಸ್ ಮೋರ್, ಶೇರ್ ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದಷ್ಟು ಶೇರ್ ಪ್ರೈಸ್ ಕುಸಿಯುತ್ತೆ. ಅದಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಇದೆ. ಕಂಪನಿ ಪ್ರಾಫಿಟ್ಸ್, ಕಂಪನಿ ಏನಾದ್ರು ನಮ್ಮ ಕಂಪ್ನಿ ಇನ್ನೊಂದು ಕಂಪ್ನಿ ಅಕ್ವೈರ್ ಮಾಡಿಕೊಂಡ್ರೆ ಅದು ಗುಡ್ ನ್ಯೂಸ್. ಈ ಕಂಪನಿಲಿ ಗುಡ್ ನ್ಯೂಸು, ಪ್ರಾಫಿಟ್ಟು ಎಲ್ಲ ಜಾಸ್ತಿ ಆಗ್ತಾ ಇದೆ. ಈ ಕಂಪನಿ ಮಿಷನ್ನು ಜೊತೆಗೆ ಇನ್ನೂ ಎಕ್ಸ್ಪ್ಯಾಂಡ್ ಆಗೋ ಚಾನ್ಸ್ ಇದೆ. ಎಕ್ಸಾಂಪಲ್ ಒಂದು ಕಂಪ್ನಿ ತಗೊಳ್ಳೋಣ, ಟೈಟಾನ್. ಸೊ ಟೈಟಾನ್ ನಿಮ್ಗೆ ಗೊತ್ತಿದೆ, ವಾಚಸ್ ಹಾಗೂ ಅವರ ಒಂದು ಜ್ಯುವೆಲರಿ ತಾನಿಷ್ಕ್. ಈ ಕಂಪನಿ ಕಳೆದ 15-20 ವರ್ಷದಿಂದ ಇನ್ನೂ ಬೆಳವಣಿಗೆ ಆಗ್ತಾನೇ ಇದೆ ಹೊರತು ಇದು ಕುಸಿತಾ ಇಲ್ಲ. ಸೊ ಈ ಬೆಳವಣಿಗೆ ಯಾವ ರೀತಿಯಲ್ಲಿದೆ ಅಂದರೆ, 3 ರೂಪೀಸ್ ಅಲ್ಲಿರೋ ಶೇರು ಇವತ್ತು 4,500 ರೂಪಾಯಿ ಹೋಗಿದೆ. ಅಂದರೆ ಈ ಕಂಪನಿಯ ಗ್ರೋತ್ ಹೆಂಗೆ ಬರುತ್ತೋ ಅದ್ರ ಮೇಲೆ ಶೇರ್ ಪ್ರೈಸ್ ಸಹ ಗ್ರೋ ಆಗ್ತಾ ಇರ್ತದೆ. ಲೆಟ್ಸೆ ನಮ್ಮ ಹತ್ರ ದುಡ್ಡಿದೆ, ಸ್ಟಾಕ್ ಮಾರ್ಕೆಟ್ ನಮಗೆ ಏನೂ ಗೊತ್ತಿಲ್ಲ. ಸೊ ದುಡ್ಡಿರೋರೆಲ್ಲ ನಮ್ಮ ದೇಶದಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ನೀವೇ ಕೇಳ್ಕೊಳ್ಳಿ. ಫಸ್ಟ್ ನಮ್ಮ ತಲೆಗೆ ಬರೋದೇ, ದುಡ್ಡಿರೋರೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ತಾರೆ. ಎಸ್. ಸೊ ಬ್ಯಾಂಕ್ FDಯಲ್ಲಿ ಇಟ್ಟರೆ ನಿಮಗೆ 6-7% ಬರುತ್ತೆ. ಬ್ಯಾಂಕ್ ಬಿಟ್ಟರೆ ಇನ್ನೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟಲ್ಲಿ ಇಟ್ ಡಿಪೆಂಡ್ಸ್, ರಿಟರ್ನ್ಸ್ ಕ್ವಶನ್ ಮಾರ್ಕ್ ಆಗೇ ಇರುತ್ತೆ. ಬಿಕಾಸ್ ಒಂದೊಂದು ಏರಿಯಾದಲ್ಲಿ 5%, 10% ಇನ್ಕ್ರೀಸ್ ಆದರೆ ಒಂದೊಂದು ಏರಿಯಾದಲ್ಲಿ 15% ಇನ್ಕ್ರೀಸ್ ಆಗೋ ಚಾನ್ಸ್ ಇರುತ್ತೆ. ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಇದು ನಾರ್ಮಲ್ ಜನಗಳು ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಕೋಟಿ ದುಡ್ಡಿರೋರಿಗೆ ರಿಯಲ್ ಎಸ್ಟೇಟ್ ಓಕೆ. ಸೊ ನೆಕ್ಸ್ಟ್ ಬರೋದೆ ಗೋಲ್ಡ್. ಸೊ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದು ಬಿಟ್ಟರೆ LIC ಪಾಲಿಸಿ. ಅದು ಬಿಟ್ಟರೆ ಇನ್ನು ಸ್ವಲ್ಪ ಜನ ಚೀಟಿ ಹಾಕ್ತಾರೆ. ಸೊ ನಮ್ಮ ಏರಿಯಾದಲ್ಲಿ ಒಬ್ಬರು ಮಟನ್ ಚೀಟಿ ಹಾಕಿದ್ರು, ಮಟನ್ನೂ ಇಲ್ಲ, ಚೀಟಿನೂ ಇಲ್ಲ, ಹೋಯ್ತು. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲೆಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ ನಮ್ಮ ಜನಗಳಂದರೆ ಸಿಕ್ಕಾಪಟ್ಟೆ ಕಡೆ ತೊಗೊಂಡೋಗಿ ದುಡ್ಡನ್ನು ಸುರಿತಾ ಇರ್ತಾರೆ. ಫಸ್ಟು ತಲೆಗೆ ಬರೋದು FD. ಬ್ಯಾಂಕಲ್ಲಿ ಇಟ್ಬಿಟ್ರೆ ಸೇಫಪ್ಪ, 7% ಬಂದ್ಬಿಡುತ್ತೆ ಹೆಂಗೋ ವರ್ಷಕ್ಕೆ. ಇಲ್ಲ ಪೋಸ್ಟ್ ಆಫೀಸಲ್ಲಿ ಇಟ್ಟರೆ ಇನ್ನು ಅದಕ್ಕಿಂತ ಜಾಸ್ತಿ ಬರುತ್ತಾ, ಹೆಂಗೋ ಜೀವನ ನಡೆಸ್ಬೋದು. ರಿಯಲ್ ಎಸ್ಟೇಟಲ್ಲಿ ಹಾಕ್ಬಿಡೋಣ, ನೆಲದ ಮೇಲೆ ಹಾಕ್ಬಿಡೋಣ. ನೆಲದ ಮೇಲೆ ಹಾಕಿದ್ರೆ ಯಾವತ್ತಿದ್ರೂ ಬಂಗಾರನೇ, ಎಸ್ ವೆರಿ ಸೇಫ್ ಅಂತ ಹಾಕ್ತೀರಾ. ಗೋಲ್ಡಲ್ಲಿ ಹಾಕಿದ್ರೆ ವರ್ಷಕ್ಕೆ ಒಂದು 10% ಆದರೂ ರಿಟರ್ನ್ಸ್ ಬರುತ್ತಾ ಅಂತ ಗೋಲ್ಡಲ್ಲಿ ಹಾಕ್ತೀವಿ. LICಯಲ್ಲಿ ಹಾಕಿದ್ರೆ ವರ್ಷಕ್ಕೆ ಒಂದು 4% ಬರ್ತದೆ, ವಿಚ್ ಈಸ್ ವೆರಿ ವೆರಿ ಲೆಸ್. ಫಸ್ಟ್ ನಾವು ಹೂಡಿಕೆ ಮಾಡೋದು ಏನಕ್ಕೆ ಮಾಡಬೇಕು? ಫಸ್ಟ್ ಪ್ರಶ್ನೆ ನಿಮಗೆ ಕೇಳ್ಕೊಳ್ಳಿ. ಸರ್ ನಾವು ಹೂಡಿಕೆ ಏನಕ್ಕೆ ಮಾಡಬೇಕು ಅಂದರೆ, ಫಸ್ಟ್ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಎಷ್ಟಿದೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಮಗೆ ಉತ್ತರ ಸಿಗುತ್ತೆ. ಇನ್ಫ್ಲೇಷನ್ ರಫ್ಲಿ 8% ಇದೆ ಅಂತ ಅಂದ್ಕೊಳ್ಳೋಣ. ಮೆಡಿಕಲ್ ಇನ್ಫ್ಲೇಷನ್ 15% ಇದೆ. ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಅಂದ್ರೇನು? ಹಣದೊಬ್ಬರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ವರ್ಷದಿಂದ ವರ್ಷಕ್ಕೆ ಬೆಲೆಗಳು ಜಾಸ್ತಿ ಆಗ್ತಾಯಿದೆ, ಕಡಿಮೆ ಆಗ್ತಾಯಿದೆ, ನೀವೇ ಕೇಳಿ. ಎಕ್ಸಾಂಪಲ್, ನೀವೊಂದು ಹೋಟ್ಲಿಗೆ ಹೋದ್ರಿ, ಹೋದ ವರ್ಷ ಒಂದು ದೋಸೆ ತಿಂದ್ರಿ, ಆ ದೋಸೆ ರೇಟು 80 ರೂಪಾಯಿ ಇತ್ತು. ಇವತ್ತು ಅದೇ ಹೋಟ್ಲಲ್ಲಿ ಅದೇ ದೋಸೆ ಇವತ್ತು 100 ರೂಪಾಯಿ. ಏನೋ ಇದೇ ಇನ್ಫ್ಲೇಷನ್. ನಿಮ್ಮ ಮಕ್ಕಳ ಫೀಸು ಹೋದ ವರ್ಷ ಒಂದು ರೇಟ್ ಇತ್ತು, ಇವತ್ತು ಫೀಸ್ ಜಾಸ್ತಿ ಆಗೋಯ್ತು, ಇದೇ ಇನ್ಫ್ಲೇಷನ್. ಸೊ ಇವತ್ತು ನಿಮ್ಮ ಜೋಬಲ್ಲಿ 100 ರೂಪಾಯಿ ಇದೆ, ಬಟ್ ಒಂದು ವರ್ಷ ಬಿಟ್ಟು ನೋಡಿದ್ರೆ ಅದು 100 ರೂಪಾಯಿ ವ್ಯಾಲ್ಯೂ ಅಲ್ಲ, ಅದ್ರ ವ್ಯಾಲ್ಯೂ 92 ರೂಪಾಯಿ ಆಗಿರುತ್ತೆ. ಸೊ ನಿಮ್ಮ ಹತ್ರ ಇವತ್ತು 1 ಕೋಟಿ ದುಡ್ಡಿದೆ ಮನೆಯಲ್ಲಿ,
ಬರೋ ವರ್ಷ ನೋಡಿದ್ರೆ 92 ಲಕ್ಷ ಆಗಿರುತ್ತೆ. 8 ಲಕ್ಷ ಎಲ್ಲೋಯ್ತು, ಇನ್ಫ್ಲೇಷನ್ ತಿಂದಾಕ್ತು. ನಿಮ್ಮ ಜೋಬಲ್ಲಿ 500 ರೂಪಾಯಿ ನೋಟ್ ಇದೆ, ಅದು ನಾಳೆಗೆ 500 ರೂಪಾಯಿ ಅಲ್ಲ, ಅದ್ರ ವ್ಯಾಲ್ಯೂ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಂದರೆ ಏನೋ ನಿಮ್ಮ ನೋಟು ಪಂಚರ್ ಆಗಿದೆ, ಆ ಪಂಚರ್ ಆಗಿ ಗಾಳಿ ಹೋಗ್ತಾ ಇದೆ. ಶ್ರೀಮಂತರು ಪಂಚರ್ ಹಾಕ್ಸ್ಕೊಂಡು ದುಡ್ಡನ್ನ ಬೆಳೆಸ್ತಾ ಇದ್ದಾರೆ, ನಾವು ಪಂಚರ್ ಆಗಿ ಗಾಳಿ ಹೋಗ್ತಾ ಇದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬಡವರಾಗೇ ಇರ್ತಾರೆ. ಬಿಕಾಸ್ ತುಂಬ ಜನಕ್ಕೆ ದುಡ್ಡಿಂದ ದುಡ್ಡು ಮಾಡೋದು ಕಲೆ ಗೊತ್ತಿಲ್ಲ, ದುಡ್ಡನ್ನ ಬೆಳೆಸ್ಬೇಕು ಅನ್ನೋದೇ ಗೊತ್ತಿಲ್ಲ. ಬಂದಿರೋ ದುಡ್ಡನ್ನೆಲ್ಲ ಚಿಂದಿ ಚಿತ್ರನ ಉಡಾಯಿಸೋದೇ ನಾನು ನೋಡಿದ್ದೀನಿ ಹೊರತು ಅದನ್ನು ದುಡ್ಡನ್ನ ಬೆಳೆಸೋದು ಹೇಗೆ ಅಂತ ನಾವು ಯೋಚನೆ ಮಾಡೋದು ಇಲ್ಲ. ಯಾವ ಸ್ಕೂಲು ಕಾಲೇಜು ಸಹ ಇದನ್ನು ಹೇಳ್ಕೊಡಲ್ಲ. ಅದರಿಂದ ಈ ತರಗತಿಗಳು ನಾವೇನು ಮಾಡ್ತಾ ಇದ್ದೀವಲ್ಲ TD ಅಕಾಡೆಮಿಯಿಂದ, ಫ್ರೀ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್, ಇದರಿಂದ ನಿಮಗೆ ಅಟ್ಲೀಸ್ಟ್ ವಾಟ್ ಈಸ್ ಇನ್ಫ್ಲೇಷನ್ ಅಂತ ಅರ್ಥ ಆಗ್ತಾ ಇದೆ. ಸೊ ನೀವು ಯೋಚನೆ ಮಾಡಿ, ಮೆಡಿಕಲ್ ಇನ್ಫ್ಲೇಷನ್ 15% ಇದೆ. ಹೋದ ವರ್ಷ ಅದೇ ಮೆಡಿಸನ್ನು ಈ ವರ್ಷ 100 ರೂಪಾಯಿ ಇದ್ದು 115 ರೂಪಾಯಿ. ಹೋದ ವರ್ಷ ಅದೇ ಆಪ್ರೇಷನ್ಗೆ 1 ಲಕ್ಷ ಇದ್ದಿದ್ದು ಇವತ್ತು 1,15,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಮೆಡಿಕಲ್ ಇನ್ಫ್ಲೇಷನ್ ಇಷ್ಟೊಂದು ಇರಬೇಕಾದ್ರೆ ನಾವು ಒಂದು ಹೆಲ್ತ್ ಇನ್ಸೂರೆನ್ಸ್ ತೊಗೊಳೋದ್ರಲ್ಲಿ ಏನು ತಪ್ಪಿದೆಯಾ? ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರೋ ನಿಮ್ಮ ಫ್ಯಾಮಿಲಿಗೆ ಒಂದು ಹೆಲ್ತ್ ಇನ್ಸೂರೆನ್ಸ್ನ ತೊಗೊಳ್ಳಿ. ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಮ ತಂಡಕ್ಕೆ ಕರೆನೂ ಮಾಡಿ, ನಾವೇ ನಿಮಗೆ ಹೆಲ್ಪು ಮಾಡ್ತೀವಿ. ಒಂದು ಟರ್ಮ್ ಇನ್ಸೂರೆನ್ಸ್ ತೊಗೊಳ್ಳಿ. ಟರ್ಮ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಕಂಪಲ್ಸರಿ, ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳೋರು ಯಾರು? ಅದರಿಂದ ಟರ್ಮ್ ಇನ್ಸೂರೆನ್ಸ್ನ ತಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಟರ್ಮ್ ಇನ್ಸೂರೆನ್ಸಲ್ಲಿ ನೀವು ಕಟ್ಟೋ 8,000 ರೂಪಾಯಿ ವರ್ಷಕ್ಕೆ. ಏನು ಮಾಡ್ತೀವಿ, 8,000 ರೂಪಾಯಿ ರೋಡ್ ಸೈಡ್ ನಿಂತ್ಕೊಂಡು ಒಂದು ಪೇಟ ಹಾಕ್ಕೊಂಡು ಒಂದು ಕೇಕ್ ಕಟ್ ಮಾಡಿದ್ರೆ ಆಗೋಯ್ತು ಬರ್ತ್ಡೇಗೆ. ಸೊ ಬೇಡ ಬಿಡಿ, ಕೇಕೆ ಕಟ್ ಮಾಡಬೇಡಿ, ಬರ್ತ್ಡೇ ಮಾಡ್ಕೋಬೇಡಿ, ಒಂದು ಟರ್ಮ್ ಇನ್ಸೂರೆನ್ಸ್ ತೊಗೊಳ್ಳಿ. ಅದರಿಂದ ಒಂದು ಫ್ಯಾಮಿಲಿ ಸುರಕ್ಷಿತವಾಗಿರುತ್ತೆ. ನೀವು ಕಟ್ಟೋ 8,000 ರೂಪಾಯಿ, ಎಸ್ಪೆಷಲಿ ಯಂಗ್ಸ್ಟರ್ಸ್ ನಾನು ಹೇಳ್ತಾ ಇರೋದು, ದ ಏಜ್ ಗ್ರೂಪ್ ಆಫ್ 25, 26 ಈ ಏಜ್ ಗ್ರೂಪ್ ಅವ್ರಿಗೆ ವರ್ಷಕ್ಕೆ 8,000 ರೂಪಾಯಿ ಕಟ್ಟಿದ್ರೆ 1 ಕೋಟಿ ಟರ್ಮ್ ಇನ್ಸೂರೆನ್ಸ್. ಅಪ್ಪಿ ಹೋದರೂ ಸಹ ನಿಮ್ಮ ಫ್ಯಾಮಿಲಿಗೆ 1 ಕೋಟಿ ಸಿಗುತ್ತೆ. ಅವಾಗ ಫೋಟೋ ನೋಡಿದಾಗ ಹೇಳ್ತಾರೆ, ಹೋದ 1 ಕೋಟಿ ಕೊಟ್ಟು ಹೋದ ಅಂತ. ಸುಮ್ಮನೆ ಹೋದರೆ ಏನು ಮಾಡ್ತಾರೆ ಹೇಳಿ? ಆ ಫೋಟೋಗೆ ಪ್ಲಾಸ್ಟಿಕ್ ಹಾರ ತಂದು ಹಾಕ್ಬಿಡ್ತಾರೆ, ತಿರ್ಗಾ ಬೈಕೋತಾರೆ, ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ನಪ್ಪ, ನಮಗೆಲ್ಲ ಬೀದಿಗೆ ಬಿಟ್ಬಿಟ್ಟು ಹೋದ ಅಂತಾರೆ. ಅದರಿಂದ ಪ್ರತಿಯೊಬ್ಬ ಮೆನ್, ಎಸ್ಪೆಷಲಿ ಯಾರ ಮೇಲೆ ಅಪ್ಪ ಅಮ್ಮ ಮಕ್ಕಳು ಹೆಂಡತಿ ಇವರೆಲ್ಲ ಡಿಪೆಂಡ್ ಆಗಿರ್ತಾರಲ್ಲ, ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಫಸ್ಟ್ ಒಂದು ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ, ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ. ಯಾಕಂದರೆ ಇವತ್ತು ಒಂದು ಸತಿ ನೀವು ಹಾಸ್ಪಿಟ್ಲಿಗೆ ಹೋದರೆ ಮಿನಿಮಮ್ 3ರಿಂದ 4 ಲಕ್ಷ 5 ಲಕ್ಷ ಬಿಲ್ ಆಗುತ್ತೆ. 20,000 ರೂಪಾಯಿ ಉಳ್ಸೋಕ್ಕೋಗಿ 5 ಲಕ್ಷ ಕಳ್ಕೊಳ್ಳೋದು ಬೇಕಾ? 20,000 ರೂಪಾಯಿ ವರ್ಷಕ್ಕೆ ಒಂದು ಫ್ಯಾಮಿಲಿದು ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ 5 ಲಕ್ಷ ಖರ್ಚಾದರೆ ಏನು ಕತೆ? 5 ಲಕ್ಷ ಜೊತೆ ಎಲ್ಲ ಮಾತ್ರ ದುಡ್ಡೇ ಇರಲ್ಲ. ಫಸ್ಟ್ ಆಫ್ ಆಲ್ 5 ಲಕ್ಷ ಎಲ್ಲೋ ಸಾಲ ಮಾಡೋ ತಂದು ಏನೋ ಮಾಡಿ ಹಾಸ್ಪಿಟ್ಲ್ ಕಟ್ತೀವಿ. 5 ಲಕ್ಷ ದುಡಿಯೋದಕ್ಕೆ ಮತ್ತೆ ಲೈಫಲ್ಲಿ 5 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ. 20,000 ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀವಂತೆ. 20,000 ರೂಪಾಯಿ ಖರ್ಚು ಮಾಡಿ ನಿಮ್ಮ ಫ್ಯಾಮಿಲಿನ ಸುಭದ್ರಗೊಳಿಸಿ. ನಿಮ್ಮ ಜೋಬಲ್ಲಿ 1 ರೂಪಾಯಿ ದುಡ್ಡಿಲ್ಲ, ಒಂದು ಹೆಲ್ತ್ ಇನ್ಸೂರೆನ್ಸ್ ಇದೆಯಾ, ನಿಮ್ಮ ಜೋಬಲ್ಲಿ 20 ಲಕ್ಷ ಇದ್ದಂಗೆ. ದಟ್ ಈಸ್ ಹೌ ಹೆಲ್ತ್ ಇನ್ಸೂರೆನ್ಸ್. ನಿಮ್ಮ ಜೋಬಲ್ಲಿ ಏನು 1 ರೂಪಾಯಿ ಇಲ್ಲ, ಒಂದು ಟರ್ಮ್ ಇನ್ಸೂರೆನ್ಸ್ ಇದೆಯಾ, ನಿಮ್ಮ ಜೋಬಲ್ಲಿ 1 ಕೋಟಿ ಇದ್ದಂಗೆ. ಇದನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಜನ. ಏನಕ್ಕೆ ಸರ್ ಇವೆಲ್ಲ ದುಡ್ಡೆಲ್ಲ ವೇಸ್ಟ್ ಅಂತಾರೆ. ಬಟ್ ಆ ಕಷ್ಟಕ್ಕೆ ಸಿಕ್ಕಾಕೊಂಡವಾಗ ಹೇಳ್ತಾರೆ, ಅವತ್ತು ಸರ್ ಹೇಳಿದ್ರು ಹೆಲ್ತ್ ಒಂದು ಟರ್ಮ್ ಇನ್ಸೂರೆನ್ಸ್ ತೊಗೊಂಡಿದ್ರೆ ಒಳ್ಳೇದಾಗ್ತಾ ಇತ್ತು ಅಂತ. ಸೊ ಇದು ಸೇಫ್ಟಿ ಬಗ್ಗೆ, ಅದು ಬಿಟ್ಟಾಕಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೇಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಸೇಫ್ಟಿ ಬಗ್ಗೆ ಹೇಳಿದ್ದೀನಿ, ಅದನ್ನು ಕೇಳಿಸ್ಕೊಂಡ್ರಿ, ಅರ್ಥ ಮಾಡ್ಕೊಂಡ್ರಿ. ಎಸ್, ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತೆ ಬರೋಣ. ಎಸ್, ಇನ್ಫ್ಲೇಷನ್ 8% ಇದೆ. ನೀವು FD ಇಟ್ಟರೆ ವರ್ಕೌಟ್ ಆಗುತ್ತಾ ಯೋಚನೆ ಮಾಡಿ. ರಿಯಲ್ ಎಸ್ಟೇಟಲ್ಲಿ ನಿಮಗೆ 6%, 8% ವರ್ಕೌಟ್ ಆಗುತ್ತೆ, ವಿಚ್ ಈಸ್ ಇಟ್ ಡಿಪೆಂಡ್ಸ್. ರಿಯಲ್ ಎಸ್ಟೇಟಲ್ಲಿ ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ. ರೇರಾ ಅಪ್ರೂವ್ಡು ಎಲ್ಲ ಅಪ್ರೂವಲ್ ಇರೋ ಸೈಟ್ ತೊಗೊಂಡ್ರೆ ಓಕೆ. ತಪ್ಪಿ ಏನೂ ಅಪ್ರೂವಲ್ ಇಲ್ಲ ಅಂತ ತೊಗೊಂಡ್ರೆ ಮನೆ ಕಟ್ಟೋಕ್ಕೂ ಆಗಲ್ಲ, ಕರೆಂಟು ಕೊಡಲ್ಲ, ಅದು ಏನೇನೋ ತೊಂದರೆಗಳು ಸಿಕ್ಕಾಕ್ಕೊಂಡ್ಬಿಡ್ತೀರ. ಸೊ ಮೊನ್ನೆ ಒಬ್ಬರು ರೀಸೆಂಟ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಒಬ್ಬರು ಸೈಟ್ ತೊಗೊಂಡಿದ್ದಾರೆ. ಅರೌಂಡ್ ಒಂದು 3,000 ರೂಪೀಸ್ ಸ್ಕ್ವೇರ್ ಫೀಟ್ಗೆ ಸೈಟ್ ತೊಗೊಂಡಿದ್ದಾರೆ. ಸೊ ಸೈಟ್ ತೊಗೊಳ್ಳೋವರೆಗೂ ಚೆನ್ನಾಗಿತ್ತು, ಎಲ್ಲ ದುಡ್ಡೆಲ್ಲ ಸೆಟಲ್ಮೆಂಟ್ ಆಯಿತು, ಅಗ್ರಿಮೆಂಟ್ ಎಲ್ಲ ಆಯಿತು. ಇವಾಗ ಅವ್ರ ಫ್ಯಾಮಿಲಿಯವರೇ ಯಾರೋ ಕೇಸ್ ಹಾಕಿದ್ದಾರೆ. ಇವಾಗ ಇವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ. ನಿನ್ನ ಸೈಟನ್ನು ನೀನು 2,000 ಇಲ್ಲ 1,500 ಕೊಟ್ಟರೆ ನಿನ್ನ ದುಡ್ಡಾದ್ರು ಅಟ್ಲೀಸ್ಟ್ 1,500 ಸಿಗುತ್ತೆ. ಇಲ್ಲ ಕೇಸ್ ಹಾಕಿದ್ರೆ 5 ವರ್ಷ 10 ವರ್ಷ ಆಗುತ್ತೆ, ನಿನ್ನ ದುಡ್ಡು ಬರಲ್ಲ.
ಲಾಸ್ಟಿಗೆ ಅವ್ರಿಗೆ 3,000 ರೂಪಾಯಿಗೆ ತೊಗೊಂಡು 1,500ಕ್ಕೆ ಮಾರ್ಕೊಂಡು ಬಂದರು. ಈ ಥರ ಎಲ್ಲ ತುಂಬ ಫ್ರಾಡ್ಗಳು ನಡೆಯುತ್ತೆ. ನಾನು ಹೇಳ್ತಿರೋದು ಎಲ್ಲ ಕಡೆ ಅಲ್ಲ, ನೀವು ಪ್ರಾಪರ್ ಬಿಲ್ಡರ್ ರೇರಾ ಅಪ್ರೂವ್ಡು ಅದು ಇದು ಇಲ್ಲ ಅಂತ ಎಲ್ಲೋ ಸಿಕ್ಕಿದ್ದು ಬಿ ಖಾತಾ ಸಿ ಖಾತಾ ಯಾವುದೋ ಒಂದು ಈ ಖಾತಾ ಏನೋ ತೊಗೊಳಕ್ಕೆ ಹೋದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸಿಕ್ಕಾಕೊಳ್ತೀರಾ. ಪ್ರಾಪರ್ DC ಕನ್ವರ್ಟೆಡ್ ರೇರಾ ಅಪ್ರೂವ್ಡ್ ಇದ್ದರೆ ಮಾತ್ರ ತಗೊಳ್ಳಿ, ಇಲ್ಲ ರಿಯಲ್ ಎಸ್ಟೇಟ್ ನಮಗಲ್ಲ ಅಂತ ಕೈ ಮುಗಿದುಬಿಟ್ಟು ಅಲ್ಲೇ ದೂರದಿಂದ ನೋಡ್ಕೊಂಡಿರೋದು ಬೆಸ್ಟ್. ಸೊ ರಿಯಲ್ ಎಸ್ಟೇಟ್ ಈಸ್ ನಾಟ್ ಫಾರ್ ಪುವರ್ ಪೀಪಲ್ ಆರ್ ಮಿಡಲ್ ಕ್ಲಾಸ್. ಇದೇನಿದ್ರು ಕೋಟ್ಯಾಂತರ ರೂಪಾಯಿ ದುಡ್ಡಿರೋರಿಗೆ ರಿಯಲ್ ಎಸ್ಟೇಟ್. ನೆಕ್ಸ್ಟ್ ಗೋಲ್ಡು. ಗೋಲ್ಡ್ ಈಸ್ ಅ ಸೇಫೆಸ್ಟ್ ಹೆವನ್. ಗೋಲ್ಡಲ್ಲಿ ಯಾರು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು, ನೀವು ಮಾಡ್ಬೋದು, ನಾನು ಮಾಡ್ಬೋದು, ಯಾರು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಬಟ್ ಇವಾಗಿರೋ ಗೋಲ್ಡ್ ರೇಟ್ ತಗೊಳಕ್ಕಾಗಲ್ಲ. ಅದಕ್ಕೆ ನಿಮ್ಗೆಲ್ಲರಿಗೂ ಒಂದು ಆಪ್ಷನ್ ಇದೆ, ಅದೇ ಡಿಜಿಟಲ್ ಗೋಲ್ಡ್. ಡಿಜಿಟಲ್ ಗೋಲ್ಡ್ ಅಂದರೆ ಮತ್ತೆ ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡಿ ಆ್ಯಪಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ತೊಗೊಂಡ್ರೆ ಸೇಫ್. ಮತ್ತು ನಾವು ಯಾವುದೋ ಅದ್ಯಾವುದೋ ಆ್ಯಪ್ ತೊಗೊಂಡೆ ಸರ್, ಆ್ಯಪಲ್ಲಿ ಡೌನ್ಲೋಡ್ ಮಾಡಿದೆ, ಆ್ಯಪಲ್ಲಿ ಇನ್ವೆಸ್ಟ್ ಮಾಡಿದೆ ಅಂದರೆ ಅದು ಮೋಸ್ಟ್ ಅನ್ಸೇಫ್. ಅದು ಫಿಸಿಕಲ್ ಗೋಲ್ಡರು ತೊಗೊಳ್ಳಿ, ಯಾವುದೋ ಆ್ಯಪ್ಗಳಲ್ಲಿ ಗೋಲ್ಡ್ ಮಾತ್ರ ತೊಗೊಳಕ್ಕೆ ಹೋಗ್ಬಿಡಿ. ನೀವು ನಿಜವಾಗ್ಲೂ ಗೋಲ್ಡ್ ತೊಗೋಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಸೊ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು? ನೀವು ಏನೇ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕಂದ್ರೂ ಒಂದು ಡಿಮ್ಯಾಟ್ ಅಕೌಂಟ್ ಬೇಕು. ಇದಕ್ಕೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ವಿತಿನ್ 2 ಡೇಸಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ನಮ್ಮ ದೇಶದಲ್ಲಿ ತುಂಬ ಬ್ರೋಕರೇಜ್ ಕಂಪ್ನೀಸ್ ಇದ್ದಾವೆ. ಒಳ್ಳೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಡಿಜಿಟಲ್ ಗೋಲ್ಡನ್ನು ಅಲ್ಲಿ ಇನ್ವೆಸ್ಟ್ ಮಾಡಿ. ಅದನ್ನು ಗೋಲ್ಡ್ ಬೀಸ್ ಅಂತ ಕರೀತಾರೆ, ಆರ್ ಗೋಲ್ಡ್ ETF ಅಂತ ಕರೀತಾರೆ, ವಿಚ್ ಈಸ್ ಸೇಫ್. ಸೆಬಿ, RBI ಎಲ್ಲನೂ ರೆಗ್ಯುಲೇಟ್ ಮಾಡುತ್ತೆ. ವೆರಾಸ್ ನೀವು ಯಾವುದೋ ಆ್ಯಪ್, ಯಾವುದೋ ಥರ್ಡ್ ಪಾರ್ಟಿ ಆ್ಯಪ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರು RBI ರೆಗ್ಯುಲೇಟೆಡ್ ಇರಲ್ಲ. ಡಿಮ್ಯಾಟ್ ಅಕೌಂಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೆಬಿ ಹಾಗೂ RBI ರೆಗ್ಯುಲೇಟೆಡ್ ಆಗಿರುತ್ತೆ, ನಿಮ್ಮ ದುಡ್ಡಿಗೆ ಸೇಫ್ಟಿ ಇರ್ತದೆ. ಸೊ ನೀವು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡೋ ಬದಲು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಇನ್ವೆಸ್ಟ್ ಮಾಡಿ. ಗೋಲ್ಡ್, ಸಿಲ್ವರ್, ಶೇರು ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಎಲ್ಲನೂ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಎಲ್ಲೆಲ್ಲೋ ಯಾವುದ್ಯಾವುದೋ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೋ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಬರೋ ಲಿಂಕ್ಗಳನ್ನು ಒತ್ತಕ್ಕೆ ಹೋಗ್ಬೇಡಿ. ಮೊನ್ನೆ ಯಾರೋ ಇದೇ ಥರ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಲಿಂಕ್ ಬಂತಂತೆ, ಅಕೌಂಟ್ ಓಪನ್ ಮಾಡೋರೆ, ದುಡ್ಡು ಹಾಕಿದ್ದಾರೆ, ಆಮೇಲೆ ಗೊತ್ತಾಗಿದೆ ಫೇಕ್ ಆ್ಯಪ್ ಅದು, ದುಡ್ಡೆಲ್ಲ ಹೋಯ್ತು. ಸೊ ನಿಮ್ಗೆ ಏನೇ ಇದ್ದರೂ ಫೇಸ್ ಟು ಫೇಸ್ ಬನ್ನಿ. ಫೇಸ್ ಟು ಫೇಸ್ ನಾವೇ ನಿಮಗೆಲ್ಲ ಹೆಲ್ಪು ಮಾಡ್ತೀವಿ. ನೆಕ್ಸ್ಟ್ ಕಮ್ ಬ್ಯಾಕ್. ಸರ್ ಗೋಲ್ಡಲ್ಲಿ ತುಂಬ ಜನ ಮಾಡೋ ತಪ್ಪೇನು ಗೊತ್ತಾ? ಫಿಸಿಕಲ್ ಗೋಲ್ಡ್ ತೊಗೊಳ್ತಾರೆ. ಡಿಜಿಟಲ್ ತೊಗೊಳ್ಳಿ ಅಂದರೆ ಫಿಸಿಕಲ್ ತೊಗೊಳ್ತಾರೆ. ಫಿಸಿಕಲ್ ಗೋಲ್ಡಲ್ಲಿ ನೀವೇನಾರು 1 ಲಕ್ಷ ರೂಪಾಯಿ ಬಂಗಾರ ತೊಗೊಂಡ್ರೆ ನಿಮ್ಗೆ 80,000 ರೂಪಾಯಿ ಬಂಗಾರ ಕೊಡ್ತಾರೆ. 20,000 ಎಲ್ಲೋಯ್ತು? ಮೇಕಿಂಗು, GST ಅಲ್ಲಿ ಇಲ್ಲಿ ಹೋಯ್ತು. ಅದೇ 20,000 ಉಳಿಸ್ಬೇಕಂದ್ರೆ ನೀವೇನು ಮಾಡ್ಬೋದು? ಆನ್ಲೈನಲ್ಲಿ ಡಿಮ್ಯಾಟ್ ಅಕೌಂಟಲ್ಲಿ ಬಂಗಾರ ತೊಗೊಂಡ್ರೆ 20,000 ರೂಪಾಯಿ ಉಳಿಸ್ಬೋದು. ಸೊ ಜೊತೆಗೆ ನೀವು ಮೇಕಿಂಗ್ ಚಾರ್ಜಸ್ ಎಲ್ಲ ನೀವು ಲೆಕ್ಕ ಹಾಕಿದ್ರೆ 1 ಕೋಟಿ ಬಂಗಾರ ತೊಗೊಂಡ್ರೆ 20 ಲಕ್ಷ ಅಲ್ಲೇ ಹೋಯ್ತು. ಸೊ ಮೇಕಿಂಗ್ ಚಾರ್ಜಸ್ಗೆ ಅಷ್ಟು ಹೋಗ್ತಾ ಇದೆ ಅಂದರೆ ಇನ್ನು ನೀವು ಪ್ರಾಫಿಟ್ ಎಲ್ಲಿ ಮಾಡ್ತೀರಾ? ಗೋಲ್ಡ್ ರೇಟು ಲೆಟ್ಸ್ ಈ ವರ್ಷ 20% ಮೇಲಕ್ಕೆ ಹೋಯ್ತು, ಬಟ್ ನೀವು ಪ್ರಾಫಿಟೇ ಮಾಡಿಲ್ಲ. ಯಾಕಂದರೆ 20% ಮೇಕಿಂಗಲ್ಲೇ ಹೋಯ್ತಲ್ಲ. ವೆರಾಸ್ ಡಿಜಿಟಲ್ ಗೋಲ್ಡ್ ಆರ್ ಡಿಮ್ಯಾಟ್ ಅಕೌಂಟಲ್ಲಿ ಗೋಲ್ಡ್ ತೊಗೊಂಡಿರೋರಿಗೆ ಗೋಲ್ಡ್ ರೇಟ್ 20% ಹೋದರೆ 20% ಲಾಭ ಮಾಡಿದ್ರು. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ನೀವೇನಾದ್ರು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತೊಗೊಂಡ್ರೆ ಬಂಗಾರದ ಅಂಗಡಿಯವ್ರಿಗೆ 0.25% ಆಸ್ತಿ ನೀವು ಬರ್ಕೊಡ್ತೀರಾ. ಅದರಿಂದ ಬಂಗಾರದ ಅಂಗಡಿಯವರು ಇನ್ನೂ ಒಂದು 4 ಬಂಗಾರದ ಅಂಗಡಿ ತೆಗಿತಾರೆ. ನಾವು 0.25% ಆಸ್ತಿ ಬರ್ಕೊಡ್ತಾ ಇದ್ದೀವಲ್ಲ, ನಮಗೆ ಗೋಲ್ಡ್ ಮೇಲಕ್ಕೆ ಹೋದ್ರೂ ಲಾಭ ಬರಲ್ಲ. ಯಾಕಂದರೆ ಮೇಕಿಂಗಲ್ಲೇ ಎಲ್ಲ ಹೋಗ್ಬಿಟ್ಟಿರುತ್ತೆ. ಅದರಿಂದ ಫಿಸಿಕಲ್ ಗೋಲ್ಡ್ಗಿಂತ ಆನ್ಲೈನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಗೋಲ್ಡ್ ತೊಗೊಳ್ಳೋದು ತುಂಬ ಬಂಗಾರದಂಥ ಕೆಲಸ. ನೆಕ್ಸ್ಟ್ LIC ಪಾಲಿಸಿ. LIC ಪಾಲಿಸಿ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಇದು LICಯಲ್ಲಿ ನೀವೇನಾದ್ರು ಟರ್ಮ್ ಇನ್ಸೂರೆನ್ಸ್ ಅಂದರೆ ಜಸ್ಟ್ ಮನುಷ್ಯ ಏನಾದರೂ ಹೋದರೆ ಮಾತ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುವಂಥ ಪಾಲಿಸಿನೇ ಟರ್ಮ್ ಇನ್ಸೂರೆನ್ಸ್. ಬದುಕಿದ್ರೆ ಏನೂ ಬರಲ್ಲ, ಹೋದರೆ ಮಾತ್ರ ದುಡ್ಡು ಬರುತ್ತೆ. ಅದನ್ನೇ ಟರ್ಮ್ ಇನ್ಸೂರೆನ್ಸ್ ಅಂತ ಕರೀತಾರೆ. ಆ ಥರ ಪಾಲಿಸೀಸ್ ಮಾಡಿದ್ರೆ ಓಕೆ. ಅದು ಬಿಟ್ಬಿಟ್ಟು ನೀವೇನಾದ್ರು ಟ್ರೆಡಿಷ್ನಲ್ ಪಾಲಿಸಿ ಅಂದರೆ ಇಷ್ಟು ವರ್ಷ ಕಟ್ಟಿದ್ರೆ ಇಷ್ಟು ವರ್ಷ, ಇಷ್ಟಿಷ್ಟು ಕಟ್ಟಿದ್ರೆ ಇಷ್ಟಿಷ್ಟು ಬರುತ್ತೆ, ಇದೆಲ್ಲ ನಿಮಗೆ ಏನೂ ವರ್ಕೌಟ್ ಆಗೋಲ್ಲ. 4 to 5% ವರ್ಕೌಟ್ ಆಗೋಲ್ಲ, ವಿಚ್ ಈಸ್ ನಿಮ್ಮ ದುಡ್ಡು ಬೆಳೆಯೋದು ಇಲ್ಲ. ಅದರಿಂದ LIC ಪಾಲಿಸಿ ಮಾಡೋ ಬದಲು ಬೆಟರ್ ಯು ಕ್ಯಾನ್ ಡೂ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ SIP. ಸರ್ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಬರುತ್ತೆ? ವರ್ಷಕ್ಕೆ ಒಂದು 15% 18% ಬರ್ಬೋದು. ಮಿನಿಮಮ್ 12% 15. ಮಾರ್ಕೆಟ್ ಚೆನ್ನಾಗಿದ್ರೆ 18, 20, 25, 30 ಕೊಟ್ಟಿರುವಂಥ ಫಂಡ್ಸು ತುಂಬ ಇದ್ದಾವೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಮೂಡುತ್ತೆ, ಸರ್ ಇದು ಎಷ್ಟು ಸೇಫು ಸರ್ ಸ್ಟಾಕ್ ಮಾರ್ಕೆಟು? ಇಲ್ಲಿ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ? ನಮ್ಮ ದೇಶದ ಒಂದು ಪಿಕ್ಚರ್ ನೋಡೋಣ ಬನ್ನಿ.
ಸೊ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅಂತ ನೋಡಿದ್ರೆ NSEindia.com ಅಂತ ಓಪನ್ ಮಾಡಿದ್ದೀನಿ. NSEindia.com ಓಪನ್ ಮಾಡಿದವಾಗ 468 ಲಕ್ಷ ಕೋಟಿ ವಿತ್ ಪ್ರೂಫ್. ನೆಕ್ಸ್ಟ್, ಎವ್ರಿ ಮಂತ್ ನಮ್ಮ ದೇಶದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಬಿಫೋರ್ ಕೋವಿಡ್ ನೋಡ್ಬೋದು, ಬಿಫೋರ್ ಕೋವಿಡ್ ಬರೀ 4,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು, ನಿಧಾನಕ್ಕೆ ಕೋವಿಡ್ ಆದಮೇಲೆ 8,000 ಕೋಟಿಗೆ ಬಂದರು. ಡ್ಯೂರಿಂಗ್ ಕೋವಿಡ್ 8,000 ಕೋಟಿ. ಬಟ್ ಆ ಕೋವಿಡ್ ಆದಮೇಲೆ ನೋಡಿ 10,000, 11,000, 13,000, 17,000 ಕೋಟಿ ತಿಂಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಪ್ರತಿ ತಿಂಗಳು ನಮ್ಮ ದೇಶದಲ್ಲಿ 18,000 ಕೋಟಿ, 20,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು ನಮ್ಮ ದೇಶದ ಪ್ರಜೆಗಳು, ನಮ್ಮ ದೇಶದ ಜನಗಳು. ಇವಾಗ 2026ಕ್ಕೆ ಎಷ್ಟು ಜ್ಞಾನ ಬಂದಿದೆ ನೋಡಿ, ಎಷ್ಟು ನಾಲೆಜಬಲ್ ಆಗಿದ್ದಾರೆ ಅಂದರೆ ನಮ್ಮ ದೇಶದ ಜನಗಳು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಹೋದ ತಿಂಗಳು ಮಾರ್ಚಲ್ಲಿ 32,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಆ್ಯಂಡ್ SIP. ಜಸ್ಟ್ SIP ಅಲ್ಲಿ ನಾನು ಹೇಳ್ತಾರೋದು, ನಮ್ಮ ದುಡ್ಡನ್ನು ತೊಗೊಂಡೋಗಿ ಶೇರ್ ಮಾರ್ಕೆಟಲ್ಲಿ ಹಾಕೋದೆ ಮ್ಯೂಚುವಲ್ ಫಂಡ್ ಆ್ಯಂಡ್ SIP. ಬಟ್ ಇಲ್ಲಿ ನನಗೆ ಯಾವ ಶೇರಲ್ಲಿ ಹಾಕಬೇಕು ಗೊತ್ತಾಗ್ತಾ ಇಲ್ಲ. ನಾನೊಬ್ಬ ಫಂಡ್ ಮ್ಯಾನೇಜರ್ ಹೆಲ್ಪನ್ನು ತೊಗೊಂಡು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್, ICICI ಮ್ಯೂಚುವಲ್ ಫಂಡ್, HDFC ಮ್ಯೂಚುವಲ್ ಫಂಡ್, L&T ಮ್ಯೂಚುವಲ್ ಫಂಡ್, SBI ಮ್ಯೂಚುವಲ್ ಫಂಡ್, LIC ಮ್ಯೂಚುವಲ್ ಫಂಡ್. SBIನ ನಂಬ್ತೀರಾ ತಾನೆ? SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ನಂಬ್ತೀರಾ? SBI ಅವ್ರದ್ದು ಮ್ಯೂಚುವಲ್ ಫಂಡ್ ಇದೆ. ನೀವು SBIಯಲ್ಲಿ ಹೋಗಿ ಮ್ಯೂಚುವಲ್ ಫಂಡ್ ಕಟ್ಟಿದ್ರೆ SBI ಅವ್ರು ಏನು ಮಾಡ್ತಾರೆ, ಶೇರ್ ಮಾರ್ಕೆಟ್ ತೊಗೊಂಡೋಗಿ ದುಡ್ಡನ್ನು ಹಾಕ್ತಾರೆ. ಅದೇ SBI ಮ್ಯೂಚುವಲ್ ಫಂಡ್. ಸೊ ಲಾಸ್ಟ್ ಮಂತಲ್ಲಿ 32,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಪಂಪ್ ಆಗಿದೆ. ಯೋಚನೆ ಮಾಡಿ, ಇನ್ನು 10 ವರ್ಷಕ್ಕೆ ಇದು ಏನಾಗ್ಬೋದು ಯೋಚನೆ ಮಾಡಿ. ಜಸ್ಟ್ 10 ವರ್ಷದ ಹಿಂದೆ 4,000 ಕೋಟಿ ಇದ್ದಿದ್ದು ಇವತ್ತು 30,000 ಕೋಟಿಗೆ ಬಂದಿದೆ ಅಂದರೆ ಆಲ್ಮೋಸ್ಟ್ 8 ಟೈಮ್ಸ್ ಗ್ರೋ ಆಗಿದೆ. ಕರೆಕ್ಟಾ? 8 ಪಟ್ಟು ಅಂದರೆ ಇನ್ನೊಂದು 10 ವರ್ಷಕ್ಕೆ ಇದು 8 ಪಟ್ಟು ಅಂದರೆ ಎಷ್ಟು? ತಿಂಗಳಿಗೆ 2.5 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡೋ ಚಾನ್ಸಸ್ ಇದೆ ನೆಕ್ಸ್ಟ್ 10 ಇಯರ್ಸ್ಗೆ. ನೆಕ್ಸ್ಟ್ 10 ಇಯರ್ಸ್ಗೆ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿ ತಿಂಗಳು 2.5 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡೋ ದಿನಗಳು ನೀವು ನೋಡ್ತೀರ. ಆವಾಗ ಮಾರ್ಕೆಟ್ ಎಲ್ಲಿರುತ್ತೆ ಯೋಚನೆ ಮಾಡಿ. ಇವತ್ತು 25,000 ಸಮಥಿಂಗಲ್ಲಿ ಇರ್ಬೋದು. ಸೊ ಇದೇ ಮಾರ್ಕೆಟು 1.25 ಲಕ್ಷದಲ್ಲಿ ಇರ್ತದೆ ಮಾರ್ಕೆಟ್ ಅವಾಗ. ಸೊ ಅವಾಗ ನೀವು ಹೇಳ್ತೀರಾ, ಅಯ್ಯೋ ಮಿಸ್ ಮಾಡಿಕೊಂಡೆ ಸರ್ ಮತ್ತೆ ಅಂತಾರೆ. ಸೊ ಇವಾಗ ಮಾರ್ಕೆಟ್ ಹೆಂಗಿದೆ, ಸ್ಟಾಕ್ ಮಾರ್ಕೆಟ್ ಹೆಂಗಿದೆ ಅಂದರೆ ಎಕ್ಸಾಕ್ಟ್ಲಿ ನಮ್ಮ ಯಲಹಂಕ ಇಲ್ಲ ದೇವನಹಳ್ಳಿ ಹತ್ರ ಸೈಟ್ ತೊಗೊಂಡಂಗಿದೆ. ಇನ್ವೆಸ್ಟ್ ಮಾಡಿದ್ರೆ ಇವಾಗ ದೇವನಹಳ್ಳಿ ಕಡೆ ಹೆಂಗೆ ಇವತ್ತು 5,000, 6,000 ಸೈಟು 20-25,000ಕ್ಕೆ ಹೋಗುತ್ತೆ ಅಂತ ತಾನೇ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಅದೇ ಥರ ಸ್ಟಾಕ್ ಮಾರ್ಕೆಟು ಅಷ್ಟೇ ಚೀಪಾಗಿದೆ. ಇವಾಗ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು 10ರಿಂದ 12 ವರ್ಷಕ್ಕೆ ದೇವನಹಳ್ಳಿ ಸೈಟ್ ಹೆಂಗೆ ಮೇಲಕ್ಕೆ ಬರುತ್ತಲ್ಲ, ಇಲ್ಲ ಯಲಹಂಕ, ಇಲ್ಲ ಬನಶಂಕರಿ, ಇಲ್ಲ ನಮ್ಮ ಕೆಂಗೇರಿ, ಸೊ ವಾಟ್ ಎವರ್ ಸುತ್ತಮುತ್ತ ಔಟ್ಸ್ಕರ್ಟ್ಸಲ್ಲೇ ತಾನೇ ಜನ ಇನ್ವೆಸ್ಟ್ ಮಾಡೋದು. ಸಿಟಿ ಒಳಗಡೆ ಯಾರು ಇನ್ವೆಸ್ಟ್ ಮಾಡ್ತಾರೆ ರಿಯಲ್ ಎಸ್ಟೇಟಲ್ಲಿ? ಸಿಟಿ ಒಳಗಡೆ ರೇಟ್ ತುಂಬ ಕಾಸ್ಟ್ಲಿ, ಅಫೋರ್ಡ್ ಮಾಡೋಕ್ಕಾಗಲ್ಲ. ಸಿಟಿ ಔಟ್ಸೈಡ್ ಆದರೆ ಅಫೋರ್ಡ್ ಮಾಡ್ಬೋದು. ಜೊತೆಗೆ ಸಿಟಿ ಔಟ್ಸೈಡ್ ಬೆಳವಣಿಗೆಗಳು ಸಖತ್ ಸ್ಟ್ರಾಂಗ್ ಇದೆ. ಸಿಟಿ ಔಟ್ಸೈಡ್ ರೋಡ್ಗಳು ತುಂಬ ವೈಡ್ ಇದೆ. ಅದೇ ನಮ್ಮ ಮಲ್ಲೇಶ್ವರಮಲ್ಲಿ ರೋಡೆಲ್ಲ ನ್ಯಾರೋ ಇದೆ. ಎಲ್ಲಿ ಇಂಪ್ರೂವ್ ಆಗುತ್ತೆ ಹೇಳಿ ಯೋಚನೆ ಮಾಡಿ. ಸಿಟಿ ಔಟ್ಸೈಡಲ್ಲಿ ಹೆಂಗೆ ಗ್ರೋತ್ ಫಾಸ್ಟ್ ಇದೆಯೋ ಅದೇ ಥರ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಇವಾಗ ಔಟ್ ಆಫ್ ದ ಸಿಟಿಯಲ್ಲೇ ಇದೆ ಸ್ಟಾಕ್ ಮಾರ್ಕೆಟ್ ಇನ್ನು. ಸೊ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿರೋರು ಯಾರು ಅಂದರೆ ಮಹಾರಾಷ್ಟ್ರದವರು. 3.75 crores ಅಷ್ಟು ಹೂಡಿಕೆದಾರರು ಮಹಾರಾಷ್ಟ್ರದಲ್ಲಿದ್ದಾರೆ. ನಂಬರ್ 2 ಅಲ್ಲಿದ್ದಾರೆ ಉತ್ತರ ಪ್ರದೇಶ್, ಗುಜರಾತ್, ರಾಜಸ್ಥಾನ್ ಆ್ಯಂಡ್ ಕರ್ನಾಟಕ. ಐ ಥಿಂಕ್ ನಂಬರ್ 5ನೇ ಸ್ಥಾನದಲ್ಲಿದೆ. 1 ಕೋಟಿ ಹೂಡಿಕೆದಾರರು ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ. 1 ಕೋಟಿ ಜನ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋರೇ ಇಲ್ಲ ಅಂದರು, ಆದರೂ ನಮ್ಮ ರಾಜ್ಯದಲ್ಲಿ 1 ಕೋಟಿ ಜನ ಸೈಲೆಂಟಾಗಿ ಇನ್ವೆಸ್ಟ್ ಮಾಡ್ತಾವ್ರೆ. ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಜನಗಳು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ನಿಮಗದು ಗೊತ್ತಾಗ್ತಾ ಇಲ್ಲ. ನಾವು 7 ಕೋಟಿ ಕನ್ನಡಿಗರಲ್ಲಿ 1 ಕೋಟಿ ಕನ್ನಡಿಗರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನು 6 ಕೋಟಿ ಜನ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಅಂದರೆ ಇವರೆಲ್ಲ ಸ್ಟಾಕ್ ಮಾರ್ಕೆಟ್ ಬಂದರೆ ಎಷ್ಟು ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೋದು ಅಂತ ಯೋಚನೆ ಮಾಡಿ. ಸೊ ಪ್ರಪಂಚದ ನಂಬರ್ 1 ದೇಶ ಸ್ಟಾಕ್ ಮಾರ್ಕೆಟ್ ಹಾಗೂ ಆರ್ಥಿಕತೆಯಲ್ಲಿ ನಂಬರ್ 1 ದೇಶ ಅಂದರೆ ಅಮೆರಿಕ. ಇವರ ಟೋಟಲ್ ವ್ಯಾಲ್ಯೂಯೇಷನ್, ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಬಂದು $30 ಟ್ರಿಲಿಯನ್. 30 ರೂಪಾಯಿ ದುಡ್ಡಿದೆ ಅವ್ರ ಹತ್ರ. 30 ರೂಪಾಯಿ ಅಲ್ಲ, $30 ಟ್ರಿಲಿಯನ್. ಚೈನಾದ ಹತ್ರ $19 ಟ್ರಿಲಿಯನ್ ದುಡ್ಡಿದೆ. ಪ್ರಪಂಚದ ನಂಬರ್ 2 ಅತಿ ದೊಡ್ಡ ಎಕಾನಮಿ ಅಂದರೆ ಚೈನಾ. ನಂಬರ್ 3 ಬಂದು ಜರ್ಮನಿ. ಇಡೀ ಪ್ರಪಂಚಕ್ಕೆ ಕಾರುಗಳನ್ನು ಸೆಲ್ ಮಾಡಿರುವಂಥ ಜರ್ಮನಿ, ಮರ್ಸಿಡೀಸ್, BMW, ಆಡಿ, ವೋಕ್ಸ್ವ್ಯಾಗನ್, ಮೋಸ್ಟ್ ಆಫ್ ದ ಕಾರ್ಸ್ ಜರ್ಮನಿನೇ. ಪ್ರಪಂಚಕ್ಕೆ ಬರೀ ಕಾರುಗಳನ್ನು ಸೆಲ್ ಮಾಡಿ ಇವತ್ತು ಪ್ರಪಂಚದ 3ನೇ ಅತಿ ದೊಡ್ಡ ಎಕಾನಮಿ ಆಗಿ ನಿಂತಿರೋದು ಜರ್ಮನಿ. ಅಮೆರಿಕ ಇಡೀ ಪ್ರಪಂಚಕ್ಕೆ ಅವರ ಡಾಲರ್ನ ಸೆಲ್ ಮಾಡಿ, ಅವರು ಡಾಲರ್ನ ಅತಿ ಸ್ಟ್ರಾಂಗೆಸ್ಟ್ ಕರೆನ್ಸಿ ಆಗನ್ನು ಮಾಡಿ, ಡಾಲರ್ಗಳನ್ನು ಸೆಲ್ ಮಾಡಿ ಮತ್ತು ಟೆಕ್ನಾಲಜಿನ ಸೆಲ್ ಮಾಡಿ
ಅಮೆರಿಕ ನಂಬರ್ 1 ಸ್ಥಾನದಲ್ಲಿದ್ದರೆ ಚೈನಾದವರು ಸಿಕ್ಕಿದ್ದೆಲ್ಲ ಸೆಲ್ ಮಾಡಿ ನಂಬರ್ 2 ಸ್ಥಾನದಲ್ಲಿದ್ದಾರೆ. ಜರ್ಮನಿಯವರು ಬರೀ ಕಾರ್ಗಳನ್ನು ಸೆಲ್ ಮಾಡಿ ನಂಬರ್ 3ಯಲ್ಲಿದ್ದಾರೆ. ಭಾರತದವರು ಎಲ್ಲ ದೇಶಗಳಲ್ಲಿರೋ ಪ್ರಾಡಕ್ಟ್ಸ್ನ ತಗೊಂಡು ನಂಬರ್ 4ನೇ ಸ್ಥಾನದಲ್ಲಿದ್ದಾರೆ. ನಮ್ಮ ದೇಶದಲ್ಲಿ ಏನು ಸೆಲ್ ಮಾಡ್ತೀವಿ ಅಂದರೆ ಹೈಯೆಸ್ಟು ಈ ಅಕ್ಕಿ, ಗೋಧಿ, ಕಾಟನ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಸೆಲ್ ಮಾಡೋದ್ರಲ್ಲಿ ನಾವು ಒನ್ ಆಫ್ ದ ಬೆಸ್ಟ್. ಜೊತೆಗೆ ಟೆಕ್ನಾಲಜಿ ಬ್ಯಾಕ್ ಆ್ಯಂಡ್ ಸರ್ವಿಸಿಂಗ್ ಮಾಡ್ತೀವಿ. ಸರ್ವಿಸ್ ಓರಿಯೆಂಟೆಡ್ ಕಂಟ್ರಿ ಇಂಡಿಯಾ. ಆ್ಯಂಡ್ ಜೊತೆಗೆ ಟ್ಯಾಲೆಂಟ್ಗಳನ್ನು ಸೆಲ್ ಮಾಡ್ತೀವಿ. ಇಡೀ ಪ್ರಪಂಚದಲ್ಲ ಮೋಸ್ಟ್ ಟ್ಯಾಲೆಂಟೆಡ್ ಜನ ಯಾರಾದರೂ ಇದ್ದಾರೆ ಅಂದರೆ ಅದು ಭಾರತೀಯರು. ಎಲ್ಲ ಇಲ್ಲಿಂದ ವಲಸೆ ಹೋಗಿ ಆ ದೇಶಗಳನ್ನು ಕಟ್ತಾ ಇದ್ದಾರೆ. ಅಂದರೆ ಎಷ್ಟು ಸ್ಟ್ರಾಂಗಾಗಿ ಕಟ್ತಾ ಇದ್ದಾರೆ ಅಂದರೆ ಆ ದೇಶಗಳು ಬೆಳೆಯೋದಕ್ಕೆ ಕಾರಣ ನಮ್ಮ ಭಾರತೀಯರು ಅಂತಲೂ ಹೇಳ್ಬೋದು. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮೈಂಡ್ಸ್ ಪ್ರಪಂಚದಲ್ಲ ಒಂದು ಸ್ಟ್ರಾಂಗೆಸ್ಟ್ ಮೈಂಡ್ಸ್ ಅಂದರೆ ಇಂಡಿಯನ್ಸ್. ಬಟ್ ಇಂಡಿಯಾ ಇವತ್ತು 4ನೇ ಸ್ಥಾನದಲ್ಲಿದ್ದಾರೆ. ಯಾಕಂದರೆ ನಮ್ಮ ದೇಶದಲ್ಲಿರೋ ಟ್ಯಾಲೆಂಟು ಈ ದೇಶಗಳಿಗೆ ಹೋಗಿ ಅಲ್ಲಿರೋ ಟೆಕ್ನಾಲಜಿನ ಬೆಳೆಸಿ ಆ ದೇಶಗಳನ್ನು ಭದ್ರವಾಗಿ ಕಟ್ತಾ ಇದ್ದಾರೆ. ಅಷ್ಟೆಲ್ಲ ಆದರೂ ಸಹ ಇಂಡಿಯಾ ಮುಂದಿನ ಒಂದು 10-15 ವರ್ಷಗಳಲ್ಲಿ ನಾವು ವೆರಿ ಹೈ ಚಾನ್ಸಸ್ ನಾವು ಚೈನಾ, USA ಇವರ ಮಧ್ಯದಲ್ಲಿ ಇರ್ತೀವಿ. ಸಮ್ವೇರ್ ಅಟ್ಲೀಸ್ಟ್ ನಂಬರ್ 2, ನಂಬರ್ 3 ಸ್ಥಾನದಲ್ಲಂತೂ 100% ಇರ್ತೀವಿ. ಇನ್ನು ಕೇವಲ ಒಂದು 2-3 ವರ್ಷದಲ್ಲೇ ನಾವು ಜರ್ಮನಿನ ಕ್ರಾಸ್ ಮಾಡ್ತೀವಿ. ನಂಬರ್ 3ನೇ ಸ್ಥಾನ ನಮ್ಮದಾಗತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟು ಅಗ್ರಗಣ್ಯರು ಇರಬೇಕಾದ್ರೆ ಭಾರತ 4ನೇ ಸ್ಥಾನದಲ್ಲಿದೆ. ಇವೊಂದು ಭಾರತಕ್ಕೆ 2000 ವರ್ಷ ಇತಿಹಾಸ ಇದ್ರೂ ಸಹ ಬರೀ 200-300 ವರ್ಷ ಇತಿಹಾಸ ಇರೋ ಅಮೆರಿಕ ಇವತ್ತು ಪ್ರಪಂಚನೇ ರೂಲ್ ಮಾಡ್ತಾ ಇದೆ. ಸೊ ಅಮೆರಿಕನ್ಸ್ ಏನು ಸರ್ ಪ್ರಪಂಚನ ರೂಲ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಇರೋ ಹಣಬಲ, ಅಷ್ಟು ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಅವ್ರ ಹತ್ರ ಇರೋ ಗೋಲ್ಡ್ ರಿಸರ್ವ್ಸ್, ಅಮೆರಿಕನ್ ಗೌರ್ಮೆಂಟ್ ಹತ್ರ ಎಷ್ಟು ಗೋಲ್ಡ್ ರಿಸರ್ವ್ಸ್ ಇದೆ ಅಂದರೆ ಅಮೆರಿಕ ಹತ್ರ 8,000 ಟನ್ ಗೋಲ್ಡ್ ರಿಸರ್ವ್ಸ್ ಇದೆ. ಚೈನಾ ಹತ್ರ 2,300 ಟನ್ ಗೋಲ್ಡ್ ಇದೆ. ಜರ್ಮನಿ ಹತ್ರ 2,000 ಟನ್ ಗೋಲ್ಡ್ ಇದ್ರೆ ಸೊ ಭಾರತ ಹತ್ರ ಇರೋದು 808 ಟನ್ ಗೋಲ್ಡ್ ಅಷ್ಟೇ. ನಾನು ಹೇಳ್ತಾ ಇರೋದು ಸರ್ಕಾರದ ಹತ್ರ. ಬಟ್ ಜನಗಳ ಹತ್ರ ಎಷ್ಟಿದೆ ಅಂದರೆ ಅಮೆರಿಕನ್ ಜನಗಳ ಹತ್ರ 16,000 ಟನ್ ಗೋಲ್ಡ್ ಇದ್ರೆ ಭಾರತದ ಜನಗಳ ಹತ್ರ ಪ್ರಜೆಗಳ ಹತ್ರ 25,000 ಟನ್ ಗೋಲ್ಡ್ ಇದೆ. ಹಂಗೆ ನೋಡೋಕೆ ಹೋದರೆ ಭಾರತದಲ್ಲಿ ಇರುವಂಥ ಗೋಲ್ಡು ಪ್ರಪಂಚದಲ್ಲೇ ಯಾರ ಹತ್ರನೂ ಇಲ್ಲ. ಅಷ್ಟು ಗೋಲ್ಡ್ ಇದೆ ನಮ್ಮ ಭಾರತದಲ್ಲಿ. ಬಟ್ ಏನಂದರೆ ಸರ್ಕಾರದ ಹತ್ರ ಇಲ್ಲ, ಜನಗಳ ಹತ್ರ ಇದೆ. ಬಟ್ ಅಮೇರಿಕಾದಲ್ಲಿ ಸರ್ಕಾರದ ಹತ್ರ ಗೋಲ್ಡ್ ಇದೆ. ಸೊ ಇದು ಒಂದು ರೀಸನ್ ಅಮೇರಿಕ ಅಷ್ಟು ಸುಭದ್ರವಾಗಿರೋದಕ್ಕೆ ಕಾರಣ ಅವ್ರ ಹತ್ರ ಇರೋ ಗೋಲ್ಡ್ ರಿಸರ್ವ್ಸ್. ಜೊತೆಗೆ ಅಮೇರಿಕ ಅಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಅಲ್ಲಿರೋ 60% ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಭಾರತದಲ್ಲಿ ಬರೀ 3-4% ಅಷ್ಟೇ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು ಒನ್ ಆಫ್ ದ ಮೇಜರ್ ರೀಸನ್. ಅಮೇರಿಕ ಅಷ್ಟು ಸ್ಟ್ರಾಂಗ್ ಆಗಿ ಕಟ್ಟಿ ಬೆಳೆಸಿದ್ದು ಯಾರು ಅಂದರೆ ಅಮೇರಿಕ ದೇಶದ ಹೂಡಿಕೆದಾರರು. ಅಮೆಝಾನ್, ಆ್ಯಪಲ್, ಮೈಕ್ರೋಸಾಫ್ಟ್, ಟೆಸ್ಲಾ ಇವೆಲ್ಲ ನಂಬರ್ 1 ಕಂಪ್ನಿ ಆಗಿ ಬೆಳೆಯೋದಕ್ಕೆ ಕಾರಣ ಏನು? ಅಲ್ಲಿರೋ ಕಂಪನಿಗಳಿಗೆ ಆ ದೇಶದ ಜನಗಳು ದುಡ್ಡನ್ನು ಕೊಟ್ಟಿದ್ದಾರೆ, ಆ ಕಂಪನೀಸ್ ಬೆಳೀತು. ಸೊ ನಾವು ಶೇರ್ ಮಾರ್ಕೆಟಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಕೇಳಿ. ನೀವು ಯಾವ ಕಂಪ್ನಿಗೆ ಸಪೋರ್ಟ್ ಮಾಡಿದ್ದೀರಾ? ನಮ್ಮ ದೇಶದಲ್ಲಿ ಯಾವ ಕಂಪನಿಗೆ ದುಡ್ಡನ್ನು ಕೊಟ್ಟಿದ್ದೀರಾ? ಯಾವ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ್ದೀರಾ? ಸೊ ಡೆಫಿನೆಟ್ಲಿ ನೀವು ಕೊಟ್ಟಿಲ್ಲ ಅಂದ್ರೂ ಕಂಪನಿಗಳು ನಿಮ್ಮ ಹತ್ರ ದುಡ್ಡನ್ನು ಈಸ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿರುತ್ತೆ. ಬಿಕಾಸ್ ನೀವು ದಿನಾ ಬಳಕೆಯ ವಸ್ತುಗಳು ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡಲೇಬೇಕು. ಆ ದುಡ್ಡು ಕಂಪ್ನಿಗೆ ಹೋಗಲೇಬೇಕು. ನೀವು ಕಾರ್ ತೊಗೊಳ್ಳೇಬೇಕು, ಕಂಪ್ನಿಗೆ ದುಡ್ಡು ಹೋಗಲೇಬೇಕು. ಸೊ ನೀವು ಗೋಲ್ಡ್ ತೊಗೊಳ್ಳೇಬೇಕು, ಗೋಲ್ಡ್ ಜ್ಯುವೆಲರಿ ಶಾಪ್ಗೆ ಹೋಗ್ತೀರಾ, ಅಲ್ಲಿ ದುಡ್ಡು ಶೇರ್ ಮಾರ್ಕೆಟ್ ಬರಲೇಬೇಕು. ಬಟ್ ನಾನು ಹೇಳ್ತಾ ಇರೋದು ಡೈರೆಕ್ಟಾಗಿ ನೀವು ಎಷ್ಟು ಜನ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದ್ದೀರಾ? ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಮೆರಿಕ ಭಾರತಕ್ಕಿಂತ 2.5 ಪಟ್ಟು ದೊಡ್ಡ ದೇಶ. ಭಾರತ ಅಮೆರಿಕಾಗಿಂತ ಆಲ್ಮೋಸ್ಟ್ ಒಂದು ಕಾಲು ಭಾಗ, ಒಂದು 33% ಅಷ್ಟೇ ಇದೆ. ನಾನು ಹೇಳ್ತಾ ಇರೋದು ವಿಸ್ತೀರ್ಣ ಏರಿಯಾ. ದ ಸರ್ಫೇಸ್ ಏರಿಯಾ ಆಫ್ ಅಮೆರಿಕಾ ಇಸ್ 2.5 ಟೈಮ್ಸ್ ಬಿಗರ್ ದೆನ್ ಇಂಡಿಯಾ. ಬಟ್ ಅಲ್ಲಿರೋ ಜನಸಂಖ್ಯೆ ಎಷ್ಟು? 35 ಕೋಟಿ. ಇಲ್ಲಿರೋ ಜನಸಂಖ್ಯೆ ಎಷ್ಟು? 140 ಕೋಟಿ. ಅಂದರೆ ಭಾರತ ಅಮೆರಿಕದಲ್ಲಿ ಒಂದು 33% ಎಷ್ಟೇ ಇರೋ ಜಾಗ. ಆ 33%ಅಲ್ಲಿ 140 ಕೋಟಿ. ಅಮೆರಿಕ ನಮಗಿಂತ ಆಲ್ಮೋಸ್ಟ್ 3 ಟೈಮ್ಸ್ ಬಿಗ್ಗರ್ ಕಂಟ್ರಿ. ಬಟ್ ಅಲ್ಲಿರೋ ಜನಸಂಖ್ಯೆ ಬರೀ 35 ಕೋಟಿ. ಆದ್ದರಿಂದ ಅಮೆರಿಕದಲ್ಲಿ ರಿಯಲ್ ಎಸ್ಟೇಟ್ ಭೂಮಿಗೆ ವ್ಯಾಲ್ಯೂ ಇಲ್ಲ. ಯಾಕಂದರೆ ಅಲ್ಲಿ ಭೂಮಿ ಬೇಜಾನಿದೆ, ಜನನೇ ಇಲ್ಲ. ಸೊ ಅಮೆರಿಕದಲ್ಲಿ 1000 ಕೋಟಿ 100 ಕೋಟಿ ದುಡಿಯೋರು ಸಹ ಅವ್ರ ಗೇಟನ್ನು ಅವರೇ ಕಾಯಬೇಕು, ಅವ್ರ ಕಾರನ್ನು ಅವರೇ ಓಡಿಸ್ಬೇಕು, ಅವ್ರ ಮನೆ ಪಾತ್ರೆ ಅವರೇ ತೊಳಿಬೇಕು. ಬಿಕಾಸ್ ಅಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಎಷ್ಟೋ ಜನ ನನ್ನ ಫ್ರೆಂಡ್ಸೇ US ಅಲ್ಲಿದ್ದಾರೆ, 10-15 ಲಕ್ಷ ತಿಂಗಳಿಗೆ ದುಡಿತಾರೆ. ಬಟ್ ಆದರೂ ಸಹ ಅವ್ರ ಮನೆಯಲ್ಲಿ ಯಾರೂ ಕೆಲಸಗಾರರು ಇಲ್ಲ. ನಮ್ಮ ದೇಶದಲ್ಲಿ 1 ಲಕ್ಷ ದುಡಿಯೋರು ಮನೆಯಲ್ಲೂ ಸಹ ಒಬ್ಬರು ಇಲ್ಲ ಇಬ್ಬರು ಕೆಲಸ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ದಿನಕ್ಕೆ 50 ರೂಪಾಯಿ ಇದ್ರೂ ಊಟ ಮಾಡ್ಬೋದು. ಬಟ್ ಅಮೆರಿಕದಲ್ಲಿ ದಿನಕ್ಕೆ 50 ರೂಪಾಯಿ ಅಲ್ಲ, ಅಟ್ಲೀಸ್ಟ್ ಒಂದು $10 ಆದರೂ ಇರಬೇಕು. ಸೊ ಅಮೆರಿಕದಲ್ಲಿ ಜೀವನ ಮಾಡೋದಕ್ಕೆ ದಿನಕ್ಕೆ ಅಟ್ಲೀಸ್ಟ್ ಒಂದು 1,000 ರೂಪಾಯಿ 1,500 ರೂಪಾಯಿ ಆದರೂ ಬೇಕು.
ಬಟ್ ಭಾರತ ಎಷ್ಟು ಶ್ರೀಮಂತವಾಗಿದೆ ಅಂದರೆ ಬರೀ 50 ರೂಪಾಯಲ್ಲಿ ಜೀವನ ಮಾಡ್ಬೋದು ಒಂದಿನ. ಆ ಥರ ಒಂದು ಶ್ರೀಮಂತವಾಗಿದೆ ದೇಶ. ಬಟ್ ಆರ್ಥಿಕವಾಗಿ ನಾವು ಇನ್ನೂ ಕೆಳಮಟ್ಟದಲ್ಲಿದ್ದರೂ ಸಹ ಬೇರೆ ವಿಷಯಗಳಲ್ಲಿ ಸಂಸ್ಕೃತಿ ಅದು ಇದರಲ್ಲೆಲ್ಲ ಮುಂದೆ ಇದ್ದೀವಿ. ಬಟ್ ಆರ್ಥಿಕವಾಗಿ ಮೇಲಕ್ಕೆ ಬರಬೇಕು ಅಂದರೆ ನಾವು ಸಹ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು. ಈ ಎಪಿಸೋಡ್ನಲ್ಲಿ ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೂ ಹೆಚ್ಚಿಗೆ ಕಲಿತೀರಾ. ಫಾಲೋ ಮಾಡಿ TD ಅಕಾಡೆಮಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೀವಿ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.